ಕೋಸ್ಟಲ್ ವುಡ್ ಬ್ಯೂಟಿ ಸೊನಾಲ್ ಮಾಂಟೆರೋ ಮದುಮಗಳಾಗಿ ಮಿಂಚೋದಕ್ಕೆ ಇನ್ನೇನು ಕೆಲವು ದಿನಗಳು ಬಾಕಿ ಇದೆ. ಈಗಾಗಲೇ ನೀವು ಪ್ರೀ ವೆಡ್ಡಿಂಗ್ ಶೂಟಲ್ಲಿ ನಮ್ಮ ಸೋನಾಲ್ ಮಾಂಟೆರೋ ಅವ್ರನ್ನ ನೋಡಿರ್ತೀರಾ, ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದ್ದಾರೆ. ಆ ಮುದ್ದಾಗಿ ಕಾಣಿಸೋದಕ್ಕೆ ಬರೀ ಮೇಕಪ್ ಅಷ್ಟೇ ಕಾರಣ ಅಲ್ಲ, ಅವ್ರು ಅಫ್ಕೋರ್ಸ್ ಮುದ್ದಾಗಿದ್ದಾರೆ. ಅವ್ರನ್ನ ಇನ್ನಷ್ಟು ಬೊಂಬೆ ತರ ಕಾಣಿಸೋ ತರ ಮಾಡಿದ್ದು ನಮ್ಮ ರಶ್ಮಿ ಮೇಡಮ್. ಎಸ್, ಅವರು ಡಿಸೈನ್ ಮಾಡಿದಂಥ ಕಾಸ್ಟ್ಯೂಮ್ ಏನಿತ್ತು ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಅಲ್ಲಿ ನಿಜಕ್ಕೂ ಸೆನ್ಸೇಷನ್ ಕ್ರಿಯೇಟ್ ಮಾಡಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆಗ್ತಾ ಇದೆ. ಅವ್ರ ಕಾನ್ಸೆಪ್ಟ್ ಜೊತೆಗೆ ಎಲ್ಲರೂ ಕೂಡ ಮಾತನಾಡ್ಕೊಳ್ತಿರೋದು ಕಾಸ್ಟ್ಯೂಮ್ ಬಗ್ಗೆ. ಸೊ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಕಾಸ್ಟ್ಯೂಮೇ ಅಷ್ಟೊಂದು ಯುನಿಕ್ ಆಗಿದೆ, ಡಿಫ್ರೆಂಟ್ ಆಗಿದೆ ಅಂತಂದ್ರೆ ಇನ್ನು ಮದುವೆನಲ್ಲಿ ಇನ್ನು ಎಷ್ಟು ಕಲರ್ಫುಲ್ ಆಗಿ ಇನ್ನೆಷ್ಟು ರಿಚ್ ಆಗಿ ನಮ್ಮ ಸೋನಲ್ ಕಾಣಿಸ್ಕೊಳ್ಬಹುದು ಅನ್ನುವಂಥ ಕ್ಯೂರಿಯಾಸಿಟಿ ಅವರ ಅಭಿಮಾನಿಗಳಿಗಿದೆ. ಸೊ ನನ್ನ ಜೊತೆ ಈಗ ಸೋನಲ್ ಅವರ ಪರ್ಸನಲ್ ಕಾಸ್ಟ್ಯೂಮ್ ಡಿಸೈನರ್ ಜೊತೆಗೆ ಅವರ ಆಪ್ತರು ಕೂಡ ಇವರು. ಸೊ ರಶ್ಮಿ ಮೇಡಮ್ನ ಮಾತಾಡಿಸ್ತಾ ಹೋಗ್ತೀನಿ. ಮದುವೆಗೆ ಏನೆಲ್ಲ ತಯಾರಿ ನಡೀತಾ ಇದೆ, ಸಿಕ್ಕಾಬಟ್ಟೆ ಹರಿಬಿರಿ ಟೆನ್ಷನ್, ಇವಾಗಲೂ ಕೂಡ ಕಾಲಲ್ಲಿ ಇದ್ರು. ಸೊ ಆ ಡ್ರೆಸ್ ಸೆಲೆಕ್ಟ್ ಮಾಡಿ, ಈ ಡ್ರೆಸ್ ಪಿಕ್ ಮಾಡಿ ಅಂತ ಹೇಳ್ಬಿಟ್ಟು ಅವರ ತಂಡಕ್ಕೆ ಗೈಡ್ ಮಾಡುವಂತ ಕೆಲಸ ಮಾಡಿದ್ರು. ಇಷ್ಟೆಲ್ಲ ಬ್ಯುಸಿ ಇರುತ್ತಾ ಅಂತ ನಾನು ಕೂಡ ಶಾಕ್ ಆದೆ. ನೋಡೋಣ ಎಷ್ಟು ಬ್ಯುಸಿ ಸ್ಕೆಡ್ಯೂಲ್ನಲ್ಲಿ ಕೆಲಸ ಮಾಡ್ತಿದ್ದಾರೆ ಮದುವೆಗೋಸ್ಕರ ಅನ್ನುವಂಥದ್ದನ್ನ ಮಾತಾಡಿಸ್ತಾ ಹೋಗ್ತೀನಿ. ಹಾಯ್ ಮೇಡಮ್, ಹೇಗಿದ್ದೀರಾ? ಹಲೋ, ನಮಸ್ತೆ. ನಾನು ಚೆನ್ನಾಗಿದ್ದೀನಿ. ಸಮಸ್ತ ವೀಕ್ಷಕರಿಗೂ ನಮಸ್ಕಾರ, ಗ್ಯಾರಂಟಿ ಟಿವಿ ಅವ್ರಿಗೆ. ಥ್ಯಾಂಕ್ ಯು ಸೋ ಮಚ್. ಸೋನಲ್ ಬ್ರೈಡಲ್ ಆಗೋದಕ್ಕಿಂತ ನಾವು ರಶ್ಮಿ ಅವ್ರನ್ನ ನೋಡಿದ್ರೆ ಅಕ್ಕಪಕ್ಕ ಏನಾದ್ರು ಕೂರಿಸಿದ್ರೆ ನಿಜಕ್ಕೂ ರಶ್ಮಿನೇ ಬ್ರೈಡಲ್ ಅಂತ ಅನ್ಸೋಕ್ ಶುರುವಾಗಿದೆ. ಅಷ್ಟು ಫಿಟ್ನೆಸ್ ನ ಮತ್ತೆ ಚಾಮ್ ನ ಮೇಂಟೈನ್ ಮಾಡಿದ್ರೆ. ಏನಿದ್ರ ಬ್ಯೂಟಿ ಸೀಕ್ರೆಟ್ ನಿಮ್ದು? ಫಸ್ಟ್, ಕೀಪಿಂಗ್ ಯುವರ್ ಸೆಲ್ಫ್ ಹ್ಯಾಪಿ ಇಸ್ ದ ಸೀಕ್ರೆಟ್ ಅನ್ಸುತ್ತೆ. ನೀವು ಯಾವಾಗಲೂ ಖುಷಿಯಾಗಿದ್ರೆ ಐ ಥಿಂಕ್ ಅದೇನೆ, ದಟ್ ಈಸ್ ದ ಸೀಕ್ರೆಟ್ ಆಫ್ ಎವ್ರಿಬಡಿ. ಓವರ್ ಲುಕ್ಸ್ ಗುಡ್ ಅಂದ್ರೆ ಖುಷಿಯಾಗಿತ್ತಂದ್ರೆ ಐ ಥಿಂಕ್ ದಟ್ ಈಸ್ ದ ಸೀಕ್ರೆಟ್ ಅನ್ಸುತ್ತೆ. ನಗಬೇಕು ಅಂತ ಹೇಳಿದ ತಕ್ಷಣ ನಮಗೆ ಅಪ್ಪು ಸರ್ ನೆನಪಾಗ್ತಾರೆ. ಸೊ ಕೀಪ್ ಸ್ಮೈಲಿಂಗ್ ಅಂತ ಹೇಳ್ಕೊಡ್ತಿದ್ರು, ಲವಾಲ್ ಅಂತ ಹೇಳ್ತಾ ಇದ್ರು. ನಾನು ಇಲ್ಲಿ ಬಂದಾಗ್ಲೂ ನಮ್ಮನ್ನ ಬರ್ಮಾಡ್ಕೊಂಡಂತ ರೀತಿ, ಮಾತಾಡ್ಸಿದ ರೀತಿ, ನೀವು ಯಾವಾಗ್ಲೂ ಫೇಸ್ ಅಲ್ಲಿ ಒಂದು ಸ್ಮೈಲು, ನಿಜಕ್ಕೂ ನಮ್ಗೆ ಖುಷಿ ಆಯ್ತು. ಸೊ ಇಂಡಸ್ಟ್ರಿಲಿ ತುಂಬಾ ಬ್ಯುಸಿ ಇದ್ದೀರಿ. ಎಲ್ಲಾ ನಾವ್ ಇಲ್ಲಿವರೆಗೂ ನನ್ಗೆ ಗೊತ್ತೇ ಇರ್ಲಿಲ್ಲ ರಶ್ಮಿ ಮೇಡಮ್ ಅಂದ್ರೆ ಅಲ್ಲಲ್ಲಿ ಕಾರ್ಯಕ್ರಮಗಳಲ್ಲಿ ಕಾಣಿಸ್ಕೊಳ್ತಿದ್ರು ಅಷ್ಟೇ. ಬಟ್ ಇಷ್ಟೆಲ್ಲ ಡಿಮಾಂಡಿಂಗ್ ಅಂತ ಗೊತ್ತಾಗಿದ್ದು ಅಲ್ಲಿ ಫೋಟೋಗಳನ್ನ ನೋಡಿದಾಗ್ಲೆ. ಸೊ ಎಷ್ಟು ಬ್ಯುಸಿ ಇದ್ದೀರಿ ಮೇಡಮ್ ಕನ್ನಡ ಚಿತ್ರರಂಗದಲ್ಲಿ ತಾವು ಈಗ ಅಟ್ ಪ್ರೆಸೆಂಟ್? ಸೋನಾಲ್ ಅವ್ರನ್ನ ಹೊರತುಪಡಿಸಿ ನಿಮ್ಮ ಕರಿಯರ್ ಬಗ್ಗೆ ಮಾತಾಡೋದಾದ್ರೆ. ಒಂದಷ್ಟು ಸಿನಿಮಾಗಳು ಮಾತುಕತೆಯಲ್ಲಿದೆ, ಒಂದು ಸಿನಿಮಾ ಆನ್ ಫ್ಲೋರ್ ಹೋಗೋದಿದೆ. ಸೊ ಅದು ಬಿಡ್ತಂದ್ರೆ ಇವಾಗ ಭೀಮಾದು ಪ್ರಮೋಷನ್ಸು ನಮ್ಮ ಅಶ್ವಿನಿ ಅವ್ರಿಗೆ, ಹೀರೋಯಿನ್ಗೆ, ಅವ್ರಿಗೆ ಮಾಡ್ತಾ ಇದ್ದೀನಿ. KD ಪ್ರಮೋಷನ್ಸು ಹೀರೋಯಿನ್ಗೆ ಮಾಡ್ತಾ ಇದ್ದೀನಿ. ಅದಲ್ಲದೆ ಒಂದಷ್ಟು ಪೈಪ್ಲೈನ್ ಅಲ್ಲಿ ಮಾತುಕತೆಯಲ್ಲಿ ಇದೆ. ಸೊ ಇಂಡಸ್ಟ್ರಿ ಈಸ್ ಆಲ್ಸೋ ಲಿಟಲ್ ಲೋ ಇವಾಗ ನಮಗೆ, ಬಿಕಾಸ್ ಆಷಾಢ ಯಾವುದೂ ಇವಾಗ ಟೇಕ್ ಆಫ್ ಯಾವುದೂ ಆಗೋದಿಲ್ಲ ಈ ಪೀರಿಯಡಲ್ಲಿ. ಶ್ರಾವಣದಲ್ಲಿ ಟೇಕ್ ಆಫ್ ಆಯ್ತಂದರೆ ಐ ಥಿಂಕ್ ಆಪರ್ಚುನಿಟೀಸು ಹಾಗೆ ಇರುತ್ತೆ ಆ್ಯಂಡ್ ಬ್ಯುಸಿ ಆಗ್ತೀವಿ. ಎಸ್ ಹಾಂ, ಬ್ಯುಸಿ ಆಗ್ತೀವಿ. ಓಕೆ ರಶ್ಮಿ ಮ್ಯಾಮ್, ಈಗ ಸೋನಾಲ್ ಎಷ್ಟು ಶೈನ್ ಆಗ್ತಾ ಇದ್ರು, ನಮ್ಮ ರಶ್ಮಿ ಮೇಡಮ್ ಕೂಡ ಅಷ್ಟೇ ಶೈನು. ಯಾರಿದು ಕಾಸ್ಟ್ಯೂಮ್ ಡಿಸೈನಿಂಗ್ ಮಾಡಿದ್ದು, ಎಷ್ಟು ಕಲರ್ಫುಲ್ ಆಗಿದೆ. ಸೊ ಆ ಬ್ಲ್ಯಾಕ್ ಎಲಿಗೆಂಟು ಮತ್ತೆ ಗೋಲ್ಡ್ ಕಲರ್ ಕಾಂಬಿನೇಷನ್ ಅಲ್ಲಿ ಪ್ರೀ ವೆಡ್ಡಿಂಗಿಗೆ ಮಾಡಿದ್ರಿ. ಸೊ ರಶ್ಮಿ ಯಾರು ಅನ್ನೋಂಥವ್ರಿಗೆ ರಶ್ಮಿ ಇವರೇ, ನೋಡ್ಕೊಂಡ್ಬಿಡಿ, ಸಿಕ್ಕಾಬಟ್ಟೆ ಶೈನಿಂಗು. ಸೊ ಆ ಕಾಸ್ಟ್ಯೂಮ್ ಡಿಸೈನ್ ಮಾಡ್ಲಿಕ್ಕೆ ಎಷ್ಟು ದಿನ ತಗೊಳ್ತು ಅನ್ನುವಂಥದ್ದು ಪರ್ಟಿಕ್ಯುಲರ್ ಪ್ರೀ ವೆಡ್ಡಿಂಗಿಗೆ? ನಾಟ್ ಮಚ್, ನಾನು ಅದನ್ನೇ ಹೇಳಿದ್ದು. ಒಂದು 5 ದಿನ ಕೊಟ್ಟಿದ್ರೆ ಹೆಚ್ಚು ನಮಗೆ. 5 ಡೇಸಲ್ಲಿ ನಾವು ಟರ್ನ್ ಅರೌಂಡ್ ಮಾಡಿದ್ವಿ ಅದನ್ನು. ಬಿಕಾಸ್ ನಮ್ಗೆ ಯಾರಿಗೂ ಟೈಮ್ ಇರಲ್ಲ, ಇಂಟಿಮೇಟ್ ಮಾಡಿ ಆಗಿದ್ದಂಥ ವೆಡ್ಡಿಂಗ್ ಅಲ್ಲ ಇದು. ಅಂದರೆ ತುಂಬ ಮುಂಚೆ ಸಿದ್ಧತೆ ಮಾಡ್ಕೊಳ್ಳೋಷ್ಟು ನಮಗೆ ಟೈಮ್ ಖಂಡಿತ ಇರಲಿಲ್ಲ. 5 ದಿವಸದಲ್ಲಿ ನಾವು ಅದನ್ನು DOPಗೆಲ್ಲ ತೋರಿಸಿ ಆ್ಯಂಡ್ ಸೂಟಬಲ್ ನೋಡಿ, ಅದು ಕಲರ್ ಕಾರ್ಡಿಗೆ ಮ್ಯಾಚ್ ಆಗುತ್ತಾ, ಎಸ್ಥೆಟಿಕ್ಗೆ ಮ್ಯಾಚ್ ಆಗುತ್ತಾ, ಡೆಕಾರಿಗೆ ಮ್ಯಾಚ್ ಅಥವಾ ಬ್ಯಾಕ್ ಡ್ರಾಪಿಗೆ ಮ್ಯಾಚ್ ಆಗುತ್ತಾ, ನಾವು ಅಂದ್ಕೊಂಡಿದ್ದು ನವರಂಗ್ ಥಿಯೇಟರು. ಸೊ ಅದಕ್ಕೆಲ್ಲ ಮ್ಯಾಚ್ ಆಗುತ್ತಾ ನೋಡಿಕೊಂಡು ಮಾಡಿದ್ದು. ಸೊ ನಾನು ಆಫ್ಕೋರ್ಸ್ ನಮಗೆ ಟೈಮ್ ಕಮ್ಮಿ ಇದ್ದರೂ ನಾನು ಖಂಡಿತ ಆಪ್ಷನ್ಸ್ ಇಟ್ಕೊಂಡಿದ್ದೆ. ಆ ಆಪ್ಷನ್ಸಲ್ಲಿ ವಾಟ್ ಎವರ್ ಟೀಮ್ಗೆ ಏನು ಇಷ್ಟ ಆಯಿತು ಅದನ್ನು ಪಿಕ್ ಮಾಡಿದ್ವಿ. ತುಂಬ ಬೇಸಿಕ್ ಇಟ್ಕೊಂಡ್ವಿ, ಬಟ್ ಬೋತ್ ಲುಕ್ಸ್ ಅಮೇಝಿಂಗ್. ಎಲ್ಲಿ ಹೋದ್ರು, ಎಲ್ಲಿ ನೋಡಿದ್ರು, ಎಲ್ಲರೂ ಮಾತಾಡ್ತಿರೋದು, ಮೈ ರಿಲೇಟಿವ್ಸ್, ಮೈ ಫ್ರೆಂಡ್ಸ್, ಎವ್ರಿಬಡಿ ಆಸ್ಕ್ ಮಿ ದ ಸೇಮ್ ಥಿಂಗ್. ಸೊ ಇಟ್ಸ್ ಕಮ್ ಔಟ್ ರಿಯಲಿ ಅಮೇಝಿಂಗ್. ಬೇಸಿಕ್ ಇದೆ ಬಟ್ ಇಟ್ಸ್ ಲುಕಿಂಗ್ ಅಮೇಝಿಂಗ್. ಸೋನಲ್ ಅವ್ರ ಕಾಸ್ಟ್ಯೂಮ್ ರೂವಾರಿ ರಶ್ಮಿ ಅಂತ ಗೊತ್ತು, ಬಟ್ ತರುಣ್ ಸರ್ಗೆ ಕಾಸ್ಟ್ಯೂಮ್ ಡಿಸೈನಿಂಗ್ ಮಾಡಿದ್ದು ಯಾರು ಅನ್ನುವಂಥದ್ದು ಪರ್ಸನ್ ನೇಮ್ ಯಾರು ಅಂತ? ಸೊ ಏನಾಗಿದೆ ಅಂದರೆ ತರುಣ್ಜಿ ಅವರಿಗೆ ಹಿ ಆ್ಯಂಡ್ ಹಿಸ್ ರಿಕ್ವೈರ್ಮೆಂಟ್ಸ್ಗೆ ಚೇತನ್ ಅನ್ನೋರು ಡಿಸೈನ್ ಮಾಡ್ತಾ ಇದ್ದಾರೆ. ಎಲ್ಲ ಕಾಸ್ಟ್ಯೂಮ್ಸ್ನ ಅವರೇ ನೋಡ್ಕೋತಾ ಇದ್ದಾರೆ. ಆ್ಯಂಡ್ ಅಫ್ಕೋರ್ಸ್ ಸೋನಲ್ ಅಂತ ಬಂದಾಗ ಮೇಲ್ವಿಚಾರಣೆ ಎಲ್ಲ, ಕೆಲವೊಂದು ಕಾಸ್ಟ್ಯೂಮ್ಸ್ ಎಲ್ಲ ನಾನೇ ಡಿಸೈನ್ ಮಾಡ್ತಿದ್ದೀನಿ. ಸ್ಟೈಲಿಂಗು, ಮೇಲ್ವಿಚಾರಣೆ ಎಲ್ಲ ವಿತ್ ಅದರ್ ಡಿಸೈನರ್ಸ್ ಐ ಆಮ್ ಅಸೋಸಿಯೇಟಿಂಗ್. ಸೊ ವಿ ಆರ್ ಸೆಟ್ ಆಫ್ ಲಾಡ್ ಆಫ್ ಡಿಸೈನರ್ಸ್ ದಟ್ ಇದನ್ನು ಒಂದು
ಸೆಲೆಬ್ರೇಷನ್ ಇಟ್ ಸೊ ಬೇರೆಯವ್ರಿಗೂ ಒಂದು ಆಪರ್ಚುನಿಟಿ ಆಯಿತು, ಎಲ್ಲ ಒಟ್ಟಿಗೆ ಬಂದು ಇವಾಗ ನಾವು ಕೆಲಸ ಮಾಡ್ತಿದ್ದೀವಿ. ಸೊ ಹಾಗಾಗಿ ಇಟ್ಸ್ ಅ ನೈಸ್ ಟೈಮ್ ದ್ಯಾಟ್ ಎಲ್ಲ ಇಂಡಸ್ಟ್ರೀಲಿ ಒಂದಷ್ಟು ಜನ ಡಿಸೈನರ್ಸ್ ಒಟ್ಟು ಸೇರಿ ನಾವು ಕೆಲಸ ಮಾಡ್ತೀವಿ. ಇಟ್ಸ್ ಅ ನೈಸ್ ಫೀಲಿಂಗ್. ಪ್ರೀ ವೆಡ್ಡಿಂಗ್ ಫೋಟೋಶೂಟ್ಗೆ 2 ಕಾಸ್ಟ್ಯೂಮ್ಸ್ ಚೇಂಜ್ ಮಾಡಿದ್ರು. ಇನ್ ಮದ್ವೆ ಅಂತ ಬಂದ್ರೆ ಸಾಕಷ್ಟು ಶಾಸ್ತ್ರಗಳಿರುತ್ತೆ. ಮೆಹಂದಿ ಶಾಸ್ತ್ರ ಇರ್ಲಿ, ಸಂಗೀತ ಸೆರೆಮನಿ ಇರ್ಲಿ, ನೀವು ಹೇಳಿದಾಗ ಗೌರಿ ಪೂಜೆ ಇರ್ಲಿ, ಆರತಕ್ಷತೆ ಇರ್ಲಿ, ರಿಸೆಪ್ಷನ್ ಮತ್ತೆ ವೆಡ್ಡಿಂಗ್ ಇರ್ಲಿ. ಸೊ 2 ದಿನ ನಡೆಯುತ್ತೆ ಅಂತಂದ್ರೆ ಮಿನಿಮಮ್ ಒಂದು 15 to 20 ಕಾಸ್ಟ್ಯೂಮ್ಸ್ ನನ್ನ ಪ್ರಕಾರ ಹೀರೋಯಿನ್ಸ್ಗಳು ಅಂತಂದ್ರೆ ಒಂದು 15-20 ಕಾಸ್ಟ್ಯೂಮ್ಸ್ ಡಿಸೈನ್ ಮಾಡಿಸ್ತಾ ಇರ್ತಾರೆ. ಸೊ ಆಕ್ಚುಲಿ ಎಷ್ಟು ಕಾಸ್ಟ್ಯೂಮ್ ಡಿಸೈನ್ ಆಗ್ತಾ ಇದೆ ಅನ್ನುವಂಥದ್ದು ಅಷ್ಟು ಖಂಡಿತ ಇದೆ. ಯಾಕಂದರೆ ನಮಗೆ ಸ್ಟಾರ್ಟ್ ಆಗ್ತಿರೋ ಅಂದರೆ ಸಂಪೂರ್ಣವಾಗಿ ಹಿಂದೂ ವೆಡ್ಡಿಂಗ್ ಪ್ರಕಾರನೇ ಇದು ಆಗ್ತಿರೋದ್ರಿಂದ, ಬೆಂಗಳೂರು ವೆಡ್ಡಿಂಗ್ ಏನಿದೆ, ಮದುವೆ ಏನಿದೆ, ಹಿಂದೂ ಸಂಪ್ರದಾಯದ ಪ್ರಕಾರ ಆಗ್ತಿರೋದ್ರಿಂದ ರೈಟ್ ಫ್ರಮ್ ಚಪ್ರದ ಪೂಜೆಯಿಂದ ಹಿಡಿದು ನಮಗೆ ಧಾರೆವರೆಗೂ ಯಾವ್ಯಾವ ಇವೆಂಟ್ಸ್ ಇದೆ ಅದೆಲ್ಲ ಚಾಚು ತಪ್ಪದೆ ಮಾಡ್ತಿರೋದ್ರಿಂದ ವಧು ಏನೇನು ಹಾಕೋಬೇಕು ಅದು ಎಲ್ಲದೂ ಲಾಡ್ ಆಫ್ ಅಂದರೆ ಅವ್ರೂ ಅಷ್ಟು ಇಂಪಾರ್ಟೆನ್ಸ್ ಕೊಟ್ಟು ಇವಾಗ ಬಳೆ ಶಾಸ್ತ್ರ ಕೂತ್ಕೊಂಡ್ರೆ ನಾವು ಯಾವ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ. ಶಿ ಇಸ್ ಪೇಯಿಂಗ್ ಸೋ ಮಚ್ ಆಫ್ ಅಟೆನ್ಷನ್ ಟು ಇಟ್. ಸೊ ದಟ್ ಈಸ್ ದ ಬೆಸ್ಟ್ ಪಾರ್ಟ್. ಸೊ ಹಾಗಾಗಿ ನಮಗೂ ಚೆನ್ನಾಗಿದೆ. ಶಿ ಕಮಿಂಗ್ ಫ್ರಮ್ ಅ ಕ್ರಿಶ್ಚಿಯನ್ ಕಮ್ಯುನಿಟಿ, ಅದೆಲ್ಲ ಅವರು ಮಾಡಬೇಕಾಗಿಲ್ಲ. ಅವರು ಬೇಡ ಅಂದರೆ ಬೇಡ ಅಂತ, ಬಟ್ ಅವರು ಕನ್ಸಿಡ್ರಿಂಗ್ ಎವ್ರಿಥಿಂಗ್ ಅವ್ರು ಇದೆಲ್ಲ ಮಾಡ್ತಿರೋದ್ರಿಂದ ಕೂತು ಅದೆಲ್ಲ ನಾವು ಡಿಸ್ಕಸ್ ಮಾಡೋದ್ರಿಂದ ಪ್ರತಿಯೊಂದನ್ನು ಎಷ್ಟು ವಿಭಿನ್ನವಾಗಿ ಮಾಡೋಕ್ಕೆ ಸಾಧ್ಯ ವಿತ್ ದ ಟೈಮ್ ದಟ್ ತುಂಬ ಕಮ್ಮಿ ಟೈಮ್ ನಮಗೆ ಇದು ಸಿಕ್ಕಿರೋದು. ನಾವೆಲ್ಲ ನೀವು ಬಂದಾಗಲೂ ನಾನು ಅದೇ ಮಾತಾಡ್ತಿದ್ದೆ ಅಲ್ವಾ ನಿಮ್ಮ ಹತ್ರ, ನಾವು ಒಂದು ವಾರದಿಂದ ಲಾಡ್ ಆಫ್ ಥಿಂಗ್ಸ್ ಹ್ಯಾಸ್ ಟೇಕನ್ ಆಫ್. ಆ್ಯಕ್ಚುಲಿ ಅಲ್ಲಿ ತನಕ ನಾವೇನು ನಾವು ಸ್ಟಾರ್ಟ್ ಮಾಡ್ಕೊಂಡಿರಲಿಲ್ಲ. ಸೊ ಹಾಗಾಗಿ ಧಾರೆ ಅಥವಾ ಮೆಹಂದಿ ಅಥವಾ ಹಳದಿ ಅಥವಾ ಚಪ್ರದ ಪೂಜೆ, ಬಳೆ ಶಾಸ್ತ್ರ, ಇದೆಲ್ಲ ಏನಿದೆ, ಆರತಕ್ಷತೆ, ರಿಸೆಪ್ಷನ್, ಇದು ಎಲ್ಲದನ್ನೂ ವಿಭಿನ್ನವಾಗಿ ಪ್ಲ್ಯಾನ್ ಮಾಡ್ಕೋತಾ ಇದ್ದೀವಿ. ಆ್ಯಂಡ್ ಆಫ್ ಕೋರ್ಸ್ ಅದೆಲ್ಲ ಅಕಾರ್ಡಿಂಗ್ಲಿ ಆ ಇವೆಂಟ್ಗೆ ಏನು ಬೇಕೋ ಆ ಥೀಮ್ ಎಲ್ಲ ಇಟ್ಕೊಂಡು ಮಾಡ್ತಾ ಇದ್ದೀವಿ. ನಾವು ಕ್ರಿಶ್ಚಿಯನ್ ಕಮ್ಯುನಿಟಿ ವೆಡ್ಡಿಂಗ್ ಬಗ್ಗೆ ಆಮೇಲೆ ಮಾತಾಡೋಣ. ಬಟ್ ಫಸ್ಟ್ ಇವಾಗ ಸೋನಲ್ ಅವ್ರಿಗೆ ನೀವು ಅವರ ಆಪ್ತತೆ ಬಗ್ಗೆ ಮಾತಾಡಬೇಕು. ಬರೀ ಕಾಸ್ಟ್ಯೂಮ್ ಡಿಸೈನಿಂಗ್ ಮಾಡಿ ಯಾರೇ ಆಗಲಿ ಫ್ರೆಂಡ್ಶಿಪ್ ಅನ್ನೋದನ್ನ ಹೊರತುಪಡಿಸಿದ್ರೆ ಕಾಸ್ಟ್ಯೂಮ್ ಡಿಸೈನಿಂಗ್ ಹೇಳಿದ್ರೆ ಮಾಡಿಕೊಟ್ರೆ ಅಷ್ಟೇ ಸಾಕು, ಅಷ್ಟೆಲ್ಲ ರೆಸ್ಪಾನ್ಸಿಬಿಲಿಟಿ ಯಾರು ತಗೊಳ್ತಾರೆ ಅನ್ನೋಂಥವ್ರೆ ಜಾಸ್ತಿ, ಎಷ್ಟೇ ಫ್ರೆಂಡ್ಶಿಪ್ ಇದೆ ಅಂದ್ರೂ. ನಿಮ್ಮ ಸೋನಲ್ ಅವರ ಆಪ್ತತೆ ಎಲ್ಲಿಂದ ಶುರುವಾಯಿತು? ಇವತ್ತು ಅವ್ರ ಅಮ್ಮ ಬಿಟ್ರೆ ಸೆಕೆಂಡ್ ಪೊಸಿಷನ್ ಅಲ್ಲಿ ನೀವೇ ನಿಂತು ಎಲ್ಲ ಮುಂದೆ ನಿಂತ್ಕೊಂಡು ಮಾಡ್ತಾ ಇದ್ರಿ. ಎಲ್ಲ ನೀವು ಹೇಳ್ದಂಗೆ ಹಿಂದೂ ಸಂಪ್ರದಾಯದ ಪ್ರಕಾರ ಮದ್ವೆ ಅಂತಂದ್ರೆ ಯಾವ್ಯಾವ ಗೌರಿ ಪೂಜೆ ಹಿಂಗ್ ಮಾಡ್ಬೇಕು, ಇನ್ನೊಂದು ಯಾವ ತರ ಮಾಡ್ಬೇಕು ಅಂತ ಎಲ್ಲ ಮುಂದೆ ನಿಂತಿದ್ದೀರಾ. ಸೊ ಯಾಕೆ ಮುಂದೆ ನಿಂತು ಮಾಡ್ಬೇಕು ಅಂತ ಅನಿಸ್ತು? ಸೋನಲ್ ಬಗ್ಗೆ ಏನ್ ಹೇಳ್ತಾರೆ ರಶ್ಮಿ ಅವರು ಅಂತ? ನನಗೆ ಐ ಡೋಂಟ್ ನೋ, ಇಟ್ ಈಸ್ ಅ ವೆರಿ ಎಮೋಷ್ನಲ್ ಕ್ವೆಶನ್ ನೀವು ನಂಗೆ ಕೇಳ್ತಾ ಇರೋದು. ಸೋನಲ್ MLA ಇಂದ ಅಸೋಸಿಯೇಟ್ ಆಗಿದ್ದು, ಅದೇನೇ ನಾನು ಎಷ್ಟೋ ಸಲ ಹೇಳಿದ್ದೀನಿ. ಐ ಡೋಂಟ್ ನೋ ಈ ಥರ ಶಿ ವಿಲ್ ಪುಟ್ ಮೀ ಇನ್ ಅ ಪೊಸಿಷನ್ ಅನ್ನೋದು ನನಗೆ ಗೊತ್ತಿರಲಿಲ್ಲ 8-9 ವರ್ಷದ ಹಿಂದೆ. ದಟ್ ಇಷ್ಟು ಕ್ಲೋಸ್ ಆಗಿ ನಾವು ಫ್ಯಾಮಿಲಿ ಜೊತೆ ಕನೆಕ್ಟ್ ಆಗಿರ್ತಿದ್ವೇನೋ, ನಾನು, ನನ್ನ ಹಸ್ಬೆಂಡ್, ನನ್ನ ಮಗಳು ಅನ್ನೋದು ಗೊತ್ತಿರಲಿಲ್ಲ. ಐ ಡು ನಾಟ್ ನೋ, ಇಟ್ಸ್ ಓವರ್ ಅ ಪೀರಿಯಡ್ ಆಫ್ ಟೈಮ್ ನಾವು ತುಂಬ ಸಿನಿಮಾಗಳು ಒಟ್ಟಿಗೆ ಕೆಲಸ ಮಾಡಿದ್ದೀವಿ. ಸೊ ಅವ್ರ ಬಗ್ಗೆ ನನಗೆ ಲಾಟ್ ಆಫ್ ನನಗೂ ಅವ್ರ ಮೇಲೆ ರೆಸ್ಪೆಕ್ಟ್ ಜಾಸ್ತಿ, ಅವ್ರಿಗೂ ನನ್ನ ಮೇಲೆ ರೆಸ್ಪೆಕ್ಟ್ ಜಾಸ್ತಿ. ಸೊ ಎಷ್ಟೋ ವಿಚಾರಗಳನ್ನ ನಾವು ಎಕ್ಸ್ಚೇಂಜ್ ಮಾಡ್ಕೋತೀವಿ, ಸಂಪ್ರದಾಯ ಇರ್ಬೋದು ಅಥವಾ ಒಂದು ಆಗು ಹೋಗು ಇರ್ಬೋದು. ಅದೆಲ್ಲ ಅವ್ರಿಗೆ ಏನಂತ ಅನಿಸ್ತೋ ಅವ್ರ ಮನೇಲಿ ಅವ್ರ ತಾಯಿಗೆ, ಅಥವಾ ಶಿ ಹ್ಯಾಸ್ ಅರ್ 2 sisters ಟು, ಐ ಮೀನ್ 2 ಅಕ್ಕಂದ್ರಿದ್ದಾರೆ ಅವ್ರಿಗೆ ಏನು ಅನಿಸ್ತೋ ಏನೋ ಗೊತ್ತಿಲ್ಲ. ಶಿ ಆಲ್ವೇಸ್ ಸ್ಟಾರ್ಟೆಡ್ ಟೇಕಿಂಗ್ ಮೈ ಕಾನ್ಸೆಂಟ್. ಪೂಜೆ ಆಗಿರ್ಬೋದು, ಒಂದು ದೇವಸ್ಥಾನಕ್ಕೆ ಹೋಗೋದಾಗಿರ್ಬೋದು, ಅದೆಲ್ಲ ಶಿ ಸ್ಟಾರ್ಟೆಡ್ ಸ್ಪಿರಿಚುವಲಿ, ಶಿ ಸ್ಟಾರ್ಟೆಡ್ ಆಸ್ಕಿಂಗ್ ಮೀ, ನಾನು ಈ ಥರ ಮಾಡ್ಬೇಕಂತಿದ್ದೀನಿ, ಈ ಥರ ಪೂಜೆ ಮಾಡ್ಬೇಕಂತಿದ್ದೀನಿ, ವಾಟ್ ಡು ಯು ಥಿಂಕ್, ಅದೆಲ್ಲ ಹಾಗೆ ಶಿ ಸ್ಟಾರ್ಟೆಡ್ ಕನೆಕ್ಟಿಂಗ್. ಇವಾಗ ಮದುವೆ ಅಂತ ಬಂದಾಗ ಅವ್ರಿಗೆ ಮೇ ಬಿ ದೇ ಫೆಲ್ಟ್ ನಾನು ಹೇಳಿ ಮಾಡಿಸೋದು ಅವ್ರಿಗೆ ಸೂಕ್ತವಾಗಿರುತ್ತೆ ಅಂತ ಅವ್ರ ಮನೇಲಿ ಅನಿಸ್ತೋ ಏನೋ ಗೊತ್ತಿಲ್ಲ. ಸೊ ಹಾಗಾಗಿ ಅವ್ರು ಹೇಳಿದ್ರು ಈ ಥರದ್ದೆಲ್ಲ ಪೂಜೆ ಎಲ್ಲ ಹೇಗೆ ಮಾಡ್ಬೋದು, ಏನು ಅದನ್ನೆಲ್ಲ ತಿಳ್ಕೊಂಡು ಹೇಳು, ಸಾಂಪ್ರದಾಯಿಕವಾಗಿ ಏನೇನು ಮಾಡ್ಬೋದು ಅದನ್ನೆಲ್ಲ ನೋಡ್ಕೊಂಡು ಮಾಡೋಣ ಅಂತ. ಅಫ್ಕೋರ್ಸ್ ಇವಾಗ ತರುಣ್ಜಿಯವ್ರ ಮನೆ ಕಡೆಯಿಂದನೂ ಅವ್ರ ರಿಚುವಲ್ಸ್ ಎಲ್ಲ ಇರುತ್ತಲ್ಲ, ಸೊ ಅದೆಲ್ಲ ಮಾತುಕತೆ ಎಲ್ಲ ನಾವು ಮಾತಾಡಿಕೊಂಡು ಹೀಗೆ ಮಾಡಬೇಕಾಗತ್ತೆ. ನಾನು ಒಂದು ಮಗುಗೆ ಹೇಗೆ ಅರ್ಥ ಮಾಡಿಸ್ಬೇಕಲ್ಲ ಹಾಗೆ ನಾನು, ಬಿಕಾಸ್ ಶಿ ಡಸಂಟ್ ನೋ, ಆ ಥರ ಅರ್ಥ ಮಾಡಿಸುವಾಗ ಅವ್ರಿಗೂ ನಾನು ಹೇಳುವಾಗ ಅವ್ರಿಗೆ ಅದು ಚೆನ್ನಾಗಿ ಅನಿಸುತ್ತೆ. ಸೊ ಶಿ ಸೇಸ್ ವಾಟ್ ಎವರ್ ನೀಡ್ಸ್ ಟು ಬಿ ಡನ್, ಯು ಟೆಲ್ ಮಿ, ನಾನು ಅದನ್ನು ಮಾಡ್ತೀನಿ. ಸೊ ಹಾಗಾಗಿ ಇವೆಂಚುಲಿ ಅದೊಂದು ಆ ಜಾಗ ಕೊಟ್ಟಿದ್ದಾರೆ. ಸೊ ಐ ಫೀಲ್ ರಿಯಲಿ ಎಮೋಷ್ನಲ್ ಇದನ್ನು ಟು ಬಿ ಕನೆಕ್ಟೆಡ್ ದಿಸ್ ವೇ ಅವ್ರ ಜೊತೆ, ಅವ್ರ ಫ್ಯಾಮಿಲಿ ಜೊತೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.